ಹಾಯ್ ನಮಸ್ತೆ, ಕನ್ನಡ ಆಲ್ ಇನ್ ಒನ್ ಅಡ್ಡಕ್ಕೆ ಎಲ್ರಿಗೂ ಸ್ವಾಗತ. ನೋಡಿ, ಇವತ್ತು ನಾವು ಮಾಡಿರೋದು ಮನೆಯಲ್ಲಿ ಕೊಬ್ಬರಿ ಮಿಠಾಯಿ. ತುಂಬ ಸ್ವೀಟ್ ಆಗಿದೆ. ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆಲ್ಲ ಸಖತ್ ಲೈಕ್ ಆಗುತ್ತೆ. ಇದು ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀವಿ. ಈ ವಿಡಿಯೋ ಫುಲ್ ನೋಡಿ. ನಮಸ್ತೆ ಫ್ರೆಂಡ್ಸ್, ನಮ್ಮ ಕನ್ನಡ ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಚಾನಲಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಾಡ್ತಾ ಇದ್ದೀವಿ ಕೊಬ್ಬರಿ ಮಿಠಾಯಿ. ಹೌದಾ, ನಿಮ್ಮ ಫೇವ್ರೆಟ್ ಇದು? ಹೌದು, ನಮ್ಮ ಸಿಕ್ಕಾಬಟ್ಟೆ ಫೇವ್ರೆಟ್ ಅಂದರೆ ಇದು ನನ್ನ ಫೇವ್ರೆಟ್ಟು. ಅದಕ್ಕೆ ನಿನಗೋಸ್ಕರ ಇವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೀನಿ. ಓಕೆನಾ? ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ ಫಸ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಈ ಕೊಬ್ಬರಿನ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಇರೋದನ್ನೆಲ್ಲ ನೀಟಾಗಿ ಫಸ್ಟು ತುರ್ಕೊಳ್ಳೋಣ. ಬ್ಲ್ಯಾಕ್ ಕಲರ್ ಇರೋದನ್ನು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಒಂದರ ಟ್ರೈ ಮಾಡ್ತಿದ್ದೀನಿ. ಫಸ್ಟು ಮೇಲ್ಗಡೆ ಇರೋಂಥ ಬ್ಲ್ಯಾಕ್ ಕಲರ್ದೆಲ್ಲ ತೆಗೆಯೋಣ. ಇವಾಗ ಬ್ಲ್ಯಾಕ್ ಕಲರ್ದೆಲ್ಲ ತೆಗೆದಿದ್ದೀನಿ. ಬ್ಲ್ಯಾಕ್ ಕಲರ್ ತೆಗೆದು ಇವಾಗ ಇದನ್ನು ಸ್ವಲ್ಪ ದಪ್ಪದಾಗಿ ತುರ್ಕೊಳ್ಳೋಣ. ಇದನ್ನು ಪರವಾಗಿಲ್ಲ, ದಪ್ಪದಾಗಿ ತುರ್ಕೊಂಡ್ರೆ, ಯಾಕೆಂದರೆ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಸ್ವಲ್ಪ ಲೈಟಾಗಿ. ಹಾಗಾಗಿ ದಪ್ಪದಾಗಿ ಈ ರೀತಿ ತುರ್ಕೊಳ್ಳೋಣ. ಹೀಗೆ ನೋಡಿ. ಇವಾಗ ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಹಂಗೆ ನೀರಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಕ್ಕರೆನ ಹಾಕೋಣ. ಬಾಣಲಿ ಕಾದಿದ ನೆಕ್ಸ್ಟ್ ತುಪ್ಪ ಹಾಕೋಣ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ತುರಿದಿಡ್ಕೊಂಡಿರೋಂಥ ಕೊಬ್ಬರಿನ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವಾಗ ತುಪ್ಪ ಕಾದಿದೆ. ಇವಾಗ ಇದಕ್ಕೆ ತುರಿದಿಡ್ಕೊಂಡಿರೋಂಥ ಕೊಬ್ಬರಿ ತುರಿನ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ. ನೋಡಿ, ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಹಸಿ ಸ್ಮೆಲ್ಲ ಹೋಗಬೇಕು. ಒಂದು 2-3 ಮಿನಿಟ್ಸು ಈ ರೀತಿ ಫ್ರೈ ಮಾಡೋಣ, ಸಾಕು. ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಟೇಸ್ಟ್ ನೋಡ್ಕೊಂಡು ಅದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕಿ ಚೆನ್ನಾಗಿ ಸಕ್ಕರೆ ಕರಗಲಿ, ಮಿಕ್ಸ್ ಮಾಡೋಣ. ಇವಾಗ ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸೋಣ. ಈಗ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳಿ. ಅದು ಬಿಟ್ಟು, ಯಾಕೆಂದರೆ ಸಕ್ಕರೆ ಹಾಕಿರ್ತೀವಲ್ಲ, ಅದು ನೀರು ಬಿಡ್ಕೊಳ್ಳುತ್ತೆ ಇವಾಗ. ಹಾಗಾಗಿ ನೋಡಿಕೊಂಡು ನೀರು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಸಕ್ಕರೆ ನೀರು ಎಲ್ಲ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಸ್ವಲ್ಪ ಪಾಕ ಬಿಡಬೇಕು. ನೀಟಾಗಿ ತಳ ಎಲ್ಲ ಬಿಟ್ಕೊಬೇಕು. ಪಾಕ ಬಿಡ್ಕೊಂಡ್ಮೇಲೆ ನೀಟಾಗಿ ಗಟ್ಟಿ ಆಗುತ್ತೆ. ಸ್ವಲ್ಪ ಗಟ್ಟಿ ಆಗೋ ತನಕ ಬೇಯಿಸೋಣ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ತೆಳಗಾದರೆ ಮತ್ತೆ ಬರಲ್ಲ ಅದು. ನೋಡಿಕೊಂಡು, ಸ್ವೀಟು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ನೀರು ಕೂಡ ನೋಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ. ತಳ ಹಿಡಿದ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ತಳ ಹಿಡಿಯೋಕೆ ಬಿಡಬೇಡ್ರಿ. ನೋಡಿ, ಇವಾಗ ಕುದೀತಾ ಇದೆ ಚೆನ್ನಾಗಿ. ಇದಕ್ಕೆ ಬೆಲ್ಲ ಕೂಡ ಏನೋ ಯೂಸ್ ಮಾಡ್ಬೋದು. ಬೆಲ್ಲ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಇನ್ನೂ ಕೂಡ ನಾನಿಲ್ಲಿ ಸಕ್ಕರೆ ಯೂಸ್ ಮಾಡಿದ್ದೀನಿ. ಇದನ್ನು ಆದಷ್ಟು ಬಾಣಂತಿಯರಿಗೆ ಕೊಡ್ತಾರೆ, ಹೆಣ್ಮಕ್ಳಿಗೆ. ಆದಷ್ಟು ಯೂಸ್ ಮಾಡ್ಬೇಕಾದ್ರೆ ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ತಾರೆ ಅವರು. ಜಾಸ್ತಿ ಬೆಲ್ಲ ಯೂಸ್ ಮಾಡಬೇಕು ಇದಕ್ಕೆ. ನಾನಿಲ್ಲಿ ಈಸಿಯಾಗಿ ಸಕ್ಕರೆಯಲ್ಲೂ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಸಕ್ಕರೆಯಲ್ಲೂ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಈ ರೀತಿ ಎಣ್ಣೆ ಎಲ್ಲ ಬಿಡ್ಕೊಳ್ಳುತ್ತೆ, ಕೊಬ್ಬರಿದು ಆಯಿಲ್ ಬಿಡ್ಕೊಳ್ಳುತ್ತೆ. ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಘಮ ಘಮ ಅಂತಿದೆ, ತುಪ್ಪದ ಫ್ಲೇವರು. ಬೇಕಂದರೆ ನೀವು ಏಲಕ್ಕಿ ಕೂಡ ಹಾಕ್ಕೊಳ್ಳಿ. ನಾನು ಸ್ಕಿಪ್ ಮಾಡಿದ್ದೀನಿ. ಅದು ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಘಮ ಘಮ ಅಂತಿದೆ. ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಮಾತ್ರ. ನೋಡಿ, ಇವಾಗೆಲ್ಲ ನೀಟಾಗಿ ರೆಡಿಯಾಗಿದೆ. ಇದನ್ನು ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡು ರೆಡಿ ಮಾಡೋಣ. ಬನ್ನಿ, ಇವಾಗ ಇಷ್ಟು ಒಂದು ತಟ್ಟೆಗೆ ತುಪ್ಪ ಹಚ್ಕೋಣ ನೀಟಾಗಿ. ತುಪ್ಪ ಹಚ್ಕೊಂಡಿದ್ದೀನಿ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥದ್ದು ಕೊಬ್ಬರಿನ ಇದಕ್ಕೆ ಹಾಕೋಣ. ನೆಕ್ಸ್ಟ್ ಇದಕ್ಕೆ ತಟ್ಟೆಗೆ ಇದನ್ನೆಲ್ಲ ನೀಟಾಗಿ ಒಂದು ಸಮಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದು ಸಮ ಮಾಡ್ಕೊಳ್ಳೋಣ. ಇದನ್ನು ಕೊಬ್ಬರಿನ ತುರಿದಿಡ್ಕೊಂಡು ಬೇಯಿಸಿಟ್ಕೊಂಡಿರೋದನ್ನ ನೋಡಿ, ಈ ರೀತಿ ನೀಟಾಗಿ ಶೇಪಲ್ಲಿ
ಆರೋದಕ್ಕೆ ಬಿಟ್ಬಿಡೋಣ ಇದನ್ನು. ಸ್ವಲ್ಪ ಇದೇ ಥರ ನೀಟಾಗಿ ಶೇಪ್ ಬರಬೇಕು. ಎಷ್ಟು ತರಬೇಕು? ಇದು ಒಂದು 15 ಮಿನಿಟ್ಸು ಆರಾಗಿ ಬಿಡೋಣ. ಅವಾಗ ಗಟ್ಟಿಯಾಗಿರುತ್ತೆ, ಸಕ್ಕರೆ ಪಾಕ ಎಲ್ಲ ಹಿಡ್ಕೊಂಡಿರುತ್ತೆ, ಗಟ್ಟಿಯಾಗಿರುತ್ತೆ. ಅವಾಗ ಕಟ್ ಮಾಡೋಣ. ಇವಾಗ 15 ಮಿನಿಟ್ಸ್ ಬಿಡೋಣ. ನೋಡಿ ಇವಾಗೆಲ್ಲ ರೆಡಿ ಆಗಿದೆ, ತಣ್ಣಗಾಗಿದೆ. ಇವಾಗ ಚಾಕುಗೊಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ. ವಾವ್, ಚೆನ್ನಾಗಿ ಬರ್ತಾಯಿದೆ. ನಾವಿಲ್ಲಿ ಒಂದು ಕೊಬ್ಬರಿ ತೊಗೊಂಡಿದ್ವಿ. ಒಂದು ಕೊಬ್ಬರಿನಲ್ಲಿ ಒಂದು 10 ಪೀಸ್ ಆಗುತ್ತೆ. ಈ ರೀತಿ ನೀಟಾಗಿ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳೋಣ. ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿರೋದು, ಮಕ್ಳಿಗೆ ಕೊಡೋಣ, ಚೆನ್ನಾಗಿರುತ್ತೆ. ಇದನ್ನೇ ಎಷ್ಟು ದಿನ ಬೇಕಾದರೂ, 1 ಮಂತ್ ಬೇಕಾದ್ರೂ ಇಡ್ಬೋದು. ಇನ್ನೂ ಸ್ವಲ್ಪ ಆರಬೇಕಿತ್ತು ಅನಿಸುತ್ತೆ. ಓಕೆ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು. ಫ್ರೆಶ್ಶಾಗಿ ಅಂಗಡಿಗಳಲ್ಲೆಲ್ಲ ಎಷ್ಟು ದಿನ ಆಗಿರುತ್ತೋ ಮಾಡಿಟ್ಟು ಗೊತ್ತಿರಲ್ಲ. ತೊಗೊಂಬರ್ತೀವಿ, ತಿಂತೀವಿ, ಮಕ್ಳಿಗೂ ಕೊಡ್ತೀವಿ. ಅವ್ರು ಹೆಂಗೆ ಮಾಡಿರ್ತಾರಂತ ಗೊತ್ತಿರಲ್ಲ. ನಾವು ಮನೆಯಲ್ಲಿ ನೀಟಾಗಿ, ಏಕೆಂದರೆ ಕೇಳ್ತಾರೆ ಮಕ್ಕಳು, ಇಷ್ಟಪಡ್ತಾರೆ, ಬೇಕೇ ಬೇಕು ಅವರಿಗೆ. ನೋಡಿ ಇವಾಗೆಲ್ಲ ನೀಟಾಗಿ ಕಟ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಆರಬೇಕಿತ್ತು ಅನಿಸುತ್ತೆ, ಯಾಕೆಂದರೆ ಕಟ್ ಮಾಡಿದ್ಮೇಲೂ ಕೂಡ ಆರ್ಕೊಳ್ಳುತ್ತೆ. ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ ಟೇಸ್ಟು. ನೋಡಿ ಈ ರೀತಿ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ನಮ್ಗೆ ಈ ಥರ ಒಂದು 15 ಪೀಸ್ ಸಿಕ್ಕಿದೆ. ಒಂದು ಕೊಬ್ಬರಿನಲ್ಲಿ 15 ಪೀಸ್ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಟ್ರೈ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿದೆ, ಫ್ರೆಶ್ ಆಗಿ ಮಾಡಿರೋದು. ಸಾಫ್ಟಾಗಿರುತ್ತೆ, ಮಕ್ಳಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ.